ನೋಡಿ ಎಲ್ಲ ತೋರಿಸ್ತಾ ಇದ್ರು ಆ್ಯಕ್ಚುಲಿ ಯಾವ ಥರ ಮಾನಿಟರ್ ಮಾಡ್ತಾರೆ ಅದು ಇದು ಅಂತೆಲ್ಲ. ಅದು ಜೀಪ್ಸ್ ಅಲ್ಲ ಎಷ್ಟು ಸೊ 112ಗೆ ಕಾಲ್ ಮಾಡಿದ್ರೆ ನಿಯರೆಸ್ಟ್ ವೆಹಿಕಲ್ ಅಲ್ಲಿ ರೀಚ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ Ten minutes ನಲ್ಲಿ ರೆಸ್ಪಾನ್ಸ್ ಆವರೇಜ್ ಟೈಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಎಲ್ಲ 10 ನಿಮಿಷ ಎನಿ ಲೊಕೇಶನ್ ಇವತ್ತು ಬೆಳಗ್ಗೆಯಿಂದ 269 ಕಾಲ್ಸ್ ಬಂದಿದೆ. 269 ಕಾಲ್ಸ್ ಆವರೇಜ್ ಟೈಮ್ ಆಫ್ 10 minutes ಎಲ್ಲ ರೀಚ್ ಆಗಿದೆ. ಫಸ್ಟ್ ಒಂದು ವಿಷಯ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಯಾರೋ ಬಂದಿದ್ರು ನಮ್ಮ ಸ್ನೇಹಿತರು. ಈ ಸೈಬರ್ ಕ್ರೈಮ್ ಬಗ್ಗೆ ಒಂದು ಕತೆ ಸಿನಿಮಾ ಮಾಡಬೇಕಾಗಿತ್ತು. ಅದು ಹೆಂಗೆ ಅಂದರೆ ಅದು ನಮ್ಮ ಜೀವನದಲ್ಲಿ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಅದನ್ನು ಎಲ್ಲ ರಿಸರ್ಚ್ ಮಾಡಿ ಒಬ್ಬ ಸ್ಕ್ರಿಪ್ಟ್ ಮಾಡಿದರು. ಇದೇ ಆರ್ ಚಂದ್ರ ಅವ್ರು ಪ್ರೊಡ್ಯೂಸ್ ಮಾಡಿ ಒಬ್ಬರು ಸಿನಿಮಾ ಮಾಡಬೇಕಾಗಿತ್ತು, ಗುರು ಅಂತ. ಸೊ ಅದು ಏನೇನೋ ಹೇಳಿದ್ರು, ಕಮರ್ಷಿಯಲ್ ಕಾಂಬೋಡಿಯಲ್ಲಿ ಕೂತಿರ್ತಾರೆ, ಅಲ್ಲಿಂದ ಇದು ಮಾಡ್ತಾರೆ, ಹಾಗೆ ಹೀಗೆ ಅಂತ. ಒಂದು ಆಗಿದ್ದೇನೆಂದರೆ ಒಂದು ದಿನ ಬೆಳಿಗ್ಗೆ ಮಾರ್ನಿಂಗು ಏನಂದರೆ ಹೆಂಗೆ ಹಿಡಿತಾರಂದರೆ ಅವ್ರು ಫಸ್ಟು ಹೌಸ್ ವೈಫ್ಸ್ ಫೋನ್ ಮಾಡ್ತಾರೆ. ಏನೋ ಮಾಡಿಬಿಟ್ಟು ನೀವು ಒಂದೇನೋ ಒಂದು ಬುಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ, ಯಾವುದೋ ಒಂದು ಐಟಮ್. ಇಲ್ಲ ನಾವೇನು ಮಾಡಿಲ್ಲ ಅಂದರೆ ಇಮಿಡಿಯೇಟ್ ಕಟ್ ಮಾಡಿಬಿಡ್ತಾರೆ, ಅವ್ರು ಟೈಮೇ ವೇಸ್ಟ್ ಮಾಡಲ್ಲ ಅಂತ. ಹೌದು ಮಾಡಿದ್ದೀವಿ ಅಂದ್ಬಿಟ್ಟು ಪಟ್ಟದ್ದು ನೋಡಿ ನಿಮ್ಮ ಮನೆ ಹುಡುಕ್ತಾ ಇದ್ದಾರೆ, ಈ ನಂಬರ್ಗೆ ಫೋನ್ ಮಾಡಿ ಅವ್ರು ಬಂದು ನಿಮ್ಮ ಮನೆ ಅಡ್ರೆಸ್ ಸಿಗ್ತಿಲ್ಲ ಅಂತ ಒಂದು ನಂಬರ್ ಬರುತ್ತೆ. ಅದರಲ್ಲಿ ಇವ್ರಿಗೆ ಗೊತ್ತಾಗಿಲ್ಲ ಹ್ಯಾಶ್ಟ್ಯಾಗು ಸ್ಟಾರ್ ಎಲ್ಲ ಇದೆಯಲ್ಲ, ಇವ್ರು ಟ್ರೈ ಮಾಡಿದ್ದಾರೆ. ಇಮಿಡಿಯೇಟಾಗಿ ಅದನ್ನು ಈ ವಾಟ್ಸಪ್ನ ಇದು ಮಾಡ್ತಾರೆ ಗೊತ್ತಾ, ಆ ಥರ ಹ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಲ್ ಫಾರ್ವರ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ವಾಟ್ಸಪ್ ವರ್ಕ್ ಆಗಲ್ಲ, ಯಾರು ಫೋನ್ ಮಾಡಿದ್ರು ನಮಗೆ ಬರಲ್ಲ, ಕಾಲ್ ಫಾರ್ವರ್ಡಿಂಗ್ ಆಗ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಬೇರೆಯವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ, ನನಗೆ ಪ್ರಾಬ್ಲಮಲ್ಲಿ ಇದ್ದೀನಿ, ನಾನು ಅರ್ಜೆಂಟ್ ದುಡ್ಡು ಕಳಿಸು ಅಂತ. ಅವ್ರು ಏನು ಪ್ರಾಬ್ಲಮ್ ಟ್ರೈ ಮಾಡಿದ್ರೆ ನಿಮ್ಮ ನಂಬರ್ ಸಿಗ್ತಿರಲ್ಲ. ಅವಾಗ ಏನು ಅನ್ಕೊಳ್ತಾರೆ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಕ್ಕೆ ಅವ್ರು ಕೇಳ್ತಾರೆ ಅಂತ ಕೆಲವರು ದುಡ್ಡು ಕಳಿಸ್ಬಿಡ್ತಾರೆ. ಸೊ ಈ ಥರ ಆಗಿದೆ. ಇಮಿಡಿಯೇಟಾಗಿ ಏನಾಯಿತು, ಒಬ್ಬರು ಅವರ ಪ್ರಿಯಾಂಕಾ ಅವ್ರ ಬ್ರದರ್ ಇಮಿಡಿಯೇಟಾಗಿ ಫೋನ್ ಮಾಡಿ ನಿಮ್ದು ಹ್ಯಾಕಾಗಿದೆ ಅಂತ. ಅವ್ನು ತುಂಬ ಸ್ಮಾರ್ಟ್ ಇದ್ದ, ನಾವು ಯಾವುದೋ ಗಡಿಬಿಡಿಲಿದ್ವಿ, ಫೋನ್ ಮಾಡಿ ಇಮಿಡಿಯೇಟಾಗಿ ಹ್ಯಾಕಾಗಿದೆ, ಇಮಿಡಿಯೇಟ್ ಇದು ಮಾಡಿ ಅಂತ ನಾವು ಇಮಿಡಿಯೇಟ್ ಲೈವ್ ಮಾಡಿದ್ವಿ. ಸೊ ಆಮೇಲೆ ಇಮಿಡಿಯೇಟ್ ಕಂಪ್ಲೇಂಟ್ ಮಾಡಿದ್ವಿ. ಅದೇ ಇವ್ರು ಹೇಳ್ತಿರೋದು 1 hour ಗೋಲ್ಡನ್ ಅವರಿಗೆಲ್ಲ ಇಮಿಡಿಯೇಟಾಗಿ ಮಾಡಿ ಬ್ಯಾಂಕ್ಗೆ ನೀವು ಇದು ಮಾಡ್ಬಿಟ್ಟ ಅಂದರೆ ಇಮಿಡಿಯೇಟಾಗಿ ಅದು ಎಲ್ಲಿ ಟ್ರಾನ್ಸಾಕ್ಷನ್ ಇರ್ತದೋ ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಈಸಿ ಆಯಿತು. ಸೊ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇದನ್ನು ಏನೋ ಅವೇರ್ನೆಸ್ ಥರ ಬಂದು ಹೇಳಿ ಎಷ್ಟೋ ಜನಕ್ಕೆ ಗೊತ್ತಾಗಲಿ. ಇದು ಎಷ್ಟೋ ಜನ ಹೆದರು ಬಿಡ್ತಾರೆ, ಎಷ್ಟೋ ಜನ ಹೇಳೋಕೆ ಇದು ಮಾಡಲ್ಲ, ಆಮೇಲೆ ಕೆಲವರು ಗೊತ್ತೇ ಆಗಲ್ಲ, ಆಮೇಲೆ ಕಂಪ್ಲೇಂಟ್ ಕೊಟ್ಟರು ಇನ್ನೇನು ಪ್ರಾಬ್ಲಮ್ ಅಂದ್ಕೊತಾರೆ. ಸೊ ಹಂಗೆ ಅಂದ್ಕೊಂಡ್ಬಿಡಿ, ಎನಿಥಿಂಗ್ ನಿಮ್ಗೆ ಡೌಟ್ ಬಂದರೆ ಇಮಿಡಿಯೇಟಾಗಿ ಪೊಲೀಸರು ಕಂಪ್ಲೇಂಟ್ ಮಾಡಿ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿ ಅಂತ ಮಾಡಿ. ಈ ಥರ ಒಂದು ಡೆಲಿವರಿ ಬಂದಿದೆ, ಅವ್ರು ನಿಮ್ಮ ಅಡ್ರೆಸ್ ಹುಡುಕಿದ್ದಾರೆ, ಈ ನಂಬರಿಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆ ನಂಬರಿಗೆ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸಪ್. ಇಲ್ಲಪ್ಪ, ನಾನು ಜೊತೆಲೇ ಇದ್ದೆ, ಬೇರೆ ಎಲ್ಲರಿಗೂ ಫೋನ್ ಆಗಿದ್ದೆ, ಅವ್ರ ಫ್ರೆಂಡ್ಸ್ಗೆ, ಇವ್ರಿಗೆ ಎಲ್ಲ. ಅವ್ರೇನು ಮಾಡ್ಬಿಟ್ಟಿದ್ರೆ ಏನೋ ಪ್ರಾಬ್ಲಮ್ ಇರಬೇಕೇನೋ, ಪರ್ಚೇಸಿಂಗ್ ಹೋಗಿರ್ಬೇಕೇನೋ, ವರ್ಕ್ ಆಗ್ತಿಲ್ಲೇನೋ, ಪೇಟಿಎಮ್ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸ್ಬಿಟ್ಟು ಯಾರು 3 ಜನ ಅವ್ರು ಕೇಳೋದೇ 50,000 ಹಾಕಿ ಅಂತ 3 ಜನ ಹಾಕ್ಬಿಟ್ಟಿದ್ದಾರೆ. ವಿತಿನ್ 15 minutesಲ್ಲಿ ಹಾಕ್ಬಿಟ್ಟಿದ್ದಾರೆ. ನಾವು ಇಮಿಡಿಯೇಟಾಗಿ ಲೈವ್ ಮಾಡಿ ಇಮಿಡಿಯೇಟಾಗಿ ಪೊಲೀಸ್ ಕೊಟ್ಟು ನೀವೆಲ್ಲ ಬಂದ್ರಿ, ಅದರ ಗೊತ್ತಾಗೋಯ್ತು, ನಿಂತೋಯ್ತದ್ದು. ಸರ್ ಇತ್ತೀಚೆಗೆ ಎಜುಕೇಟೆಡ್ ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತಗೊಂಡಿರ್ತಾರೆ ಅವ್ರು ನಿಜವಾದ ದಡ್ಡರಾಗಿರ್ತಾರೆ. ಯಾರು ದಡ್ಡತಾರೆ ಅಂತ ಅವ್ರು ಬುದ್ಧಿವಂತರು. ಯಾವಳ ಜ್ಞಾಪಕ ಇಟ್ಬೇಕು. ನಿಮ್ಮ ಮಗನೂ ಏನೋ ಹಾಕಿದ್ರ ಅಲ್ಲಿದ್ದಾನೆ, ಇಮಿಡಿಯೇಟಾಗಿ ಅಮ್ಮನ ಫೋನೆಲ್ಲ ಟ್ರೈ ಮಾಡಿದ್ದಾನೆ, ಅಮ್ಮ ನಾನು ಕೇಳ್ತಿರ್ಬೋದು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ. ಆಮೇಲೆ ಅವರಿಬ್ಬರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದು ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದ್ರೆ ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ನಿಜವಾಗ್ಲೂ. ಆಮೇಲೆ ಏನಂದರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಆ ಥರ ಅಂತಲ್ಲ. ನಮಗಿಂತ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದ್ದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗಬೇಕು, ಯಾಕಂದರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದರೆ. ಈಗ ಅವ್ರು ಹೇಳಿದ್ರ ಏನೋ ಸೆಂಟರ್ ಎಲ್ಲ ಏನೋ 1000 crores ದೊಡ್ಡದಾಗಿ ಮಾಡಿದ್ದೀರಾ. ಆ್ಯಕ್ಚುಲಿ ಇದೆಲ್ಲ ಗೊತ್ತಾದರೆ ಜನಕ್ಕೆ ಏನಂದರೆ ಒಂದು ಧೈರ್ಯ ಬರುತ್ತೆ. ಆ್ಯಕ್ಚುಲಿ
ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆಲ್ಲರೂ ಕೇಳ್ಕೊತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ನನ್ನೂ ತೋರಿಸಿದ್ದೆ ಹೆಂಗಿದ್ದಾರೆ. ಆ್ಯಕ್ಚುಲಿ ವಿತಿನ್ 10 minutesಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೆ ನಾವು ಪ್ರಾಬ್ಲಮ್ ಆದರೂ 112 ಫೋನ್ ಮಾಡಿದ್ರೆ ವಿತಿನ್ 10 minutes ಎಲ್ಲೇ ಇದ್ರು ರೀಚ್ ಆಗ್ತಾರೆ ಅಂತ. ಸೊ ಇಂಥವೆಲ್ಲ ಭಾಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು. ಓಕೆ, ಥ್ಯಾಂಕ್ ಯು. ಅಮೌಂಟ್ ಓಪನ್ ಕೇಸ್ ಇದೆ. ಮೂಲತಃ ಇಲ್ಲ ಸರ್. ಸೈಬರ್ ಕ್ರೈಮ್ ಕೇಸ್ ಕೊಡೋದಾಗಿತ್ತು. ನಮ್ಮ ಆಫೀಸರ್ಸ್ ಅವರು ಇನ್ ಟೈಮ್ ಕೇಸ್ ಆಫೀಸರ್ಸ್ಗೆ ಮತ್ತು ಅಮೌಂಟ್ ಕೂಡ ಬಗೆಹರಿಸ್ತದೆ. ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಅವರು ಗೋಲ್ಡನ್ ಅವರ್ ಏನು ಹೇಳ್ತೀವಿ ತಕ್ಷಣ ನಾವು ರಿಪೋರ್ಟ್ ಮಾಡಿದ್ವಿ. ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತು ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡೋದಕ್ಕೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಲ್ಲ ಅನುಭವ ಆಯಿತು. ನಾವು ಡಿಟೇಲ್ ಆಗಿ ಯಾವ ರೀತಿ ಆಯಿತು ನಾವು ಹೇಳಲಿಕ್ಕೆ ಆಗಲ್ಲ, ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಆದರೂ ಇದು ಸೈಬರ್ ಕ್ರೈಮ್ದು ಒಂದು ಹೊಸ ಮೋಡಲ್ಸ್ ಇತ್ತು. ಅದರಲ್ಲಿ ಅವ್ರು ಕೆಲವು ಮಾಹಿತಿ ಅವ್ರಿಗೆ ಕೇಳಿದ್ರು, ಈ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡೀಟೇಲ್ಸ್ ಯಾರು ಆರೋಪಿದ್ರು ಅದನ್ನೇ ಅಂದರೆ ಮೆಸೇಜ್ ಡೀಟೇಲ್ಸ್ ಮೊಬೈಲ್ ಫೋನ್. ಸೊ ಇಂಥದ್ದು ಸಿಚುವೇಷನಲ್ಲಿ ಯಾವುದು ಒಂದು ಫಸ್ಟ್ ಎರಡನೇದು ಯಾವುದೇ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ.